ದಾವಣಗೆರೆ ಕೂಡ ಈ ಹಳೆ ಕುಂದವಾಡ ಗ್ರಾಮದ ಹತ್ರ ರೈತರು ನಮಗೆ ಭೂ ಸ್ವಾಧೀನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಎಷ್ಟೊಂದು ನಿವೇಶನಗಳು ಬೇಡಿಕೆ ಕೂಡ ಇದೆ. ಸೊ ಅದೊಂದು ಸಮಸ್ಯೆ ಇದೆ ಮತ್ತು ಸವಾಲು ಕೂಡ ಇದೆ. ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂಥೇಳಿ ನನಗೆ ಅದನ್ನೇ ಮೀಟಿಂಗ್ ಮಾಡಬೇಕು ಅಂತ ಬಂದಿದ್ವಿ. ದಾವಣಗೆರೆ ನಗರದಲ್ಲಿ ನಮ್ಮ ನಗರ ಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಥರ ಏನು ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಈಗ ಮಾಡ್ತೀವಿ. ನಿನ್ನೆ ಸೆಂಟ್ರಲ್ ಮಿನಿಸ್ಟ್ರು ನಗರಾಭಿವೃದ್ಧಿಯ ಸ್ಟೇಟ್ ಸಚಿವರು ಅವರು ಬೆಂಗಳೂರಿಗೆ ಬಂದಿದ್ದರು. ಅವರು ನಮ್ಮ ಇಲಾಖೆಯ ಹಲವಾರು ಮೀಟಿಂಗ್ಗಳನ್ನು ನಡೆಸಿದರು ಅಧಿಕಾರಿಗಳ ಜೊತೆಗೆ. ಸೊ ಹಾಗಾಗಿ ಅವ್ರ ಮೀಟಿಂಗ್ ಮುಗಿದ ಮೇಲೆ ಸಂಜೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಮುಖ್ಯ ಬೇಡಿಕೆ ಏನಪ್ಪ ಇತ್ತು ಅಂತಂದರೆ 15ನೇ ಹಣಕಾಸು ಆಯೋಗದ್ದು ನಮ್ಮ ಇಲಾಖೆಗೆ ನಗರಾಭಿವೃದ್ಧಿ ಇಲಾಖೆಗೆ ಸುಮಾರು 887 ಕೋಟಿ ಹಣ ಬಾಕಿ ಇದೆ. ಸೊ ಹಣನ ಕೊಡಿಸ್ಕೊಡಿ ಅಂತ ಕೇಳಿದ್ದೆ. ಅವ್ರದ್ದು ಎಷ್ಟೊಂದು ಕ್ರೈಟೀರಿಯಾ ಇದೆ ಹಣ ಕೊಡಬೇಕಾದ್ರೆ. ಅದರೊಳಗೆ ಒಂದು ಕ್ರೈಟೀರಿಯಾ ಏನಪ್ಪ ಅಂತಂದರೆ ಅರ್ಬನ್ ಲೋಕಲ್ ಬಾಡೀಸ್ಗೆ ಚುನಾವಣೆ ಆಗಿರಬೇಕು, ಅದೊಂದು ಎಲೆಕ್ಟೆಡ್ ಬಾಡಿ ಇರಬೇಕು ಅಂತೇಳಿ. ಬಟ್ ನಮ್ಮದು ಎಷ್ಟೊಂದು ಅರ್ಬನ್ ಲೋಕಲ್ ಬಾಡೀಸಲ್ಲಿ ಎಲೆಕ್ಷನ್ ಆಗಿಲ್ಲ. ಆ ಕಾರಣದಿಂದ ಸ್ವಲ್ಪ ಹಣ ನಿಂತಿದೆ. ಆದಾಗ್ಯೂ ಕೂಡ ಎಲ್ಲೆಲ್ಲಿ ಎಲೆಕ್ಟೆಡ್ ಬಾಡೀಸ್ ಇದೆ ಅದನ್ನೆಲ್ಲ ಪರಿಗಣಿಸಿ ನಮಗೆ ಬರಬೇಕಾದಂಥ ಹಣನ 15 ಹಣಕಾಸು ಆಯೋಗದಲ್ಲಿ ಏನು ಬರಬೇಕು ಅದನ್ನು ಬಿಡುಗಡೆ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನನ್ನ ಕ್ಯಾಬಿನೆಟಲ್ಲಿ ಸುಮಾರು 23 ಅಜೆಂಡಾಗಳಿತ್ತು. ಅದರೊಳಗೆ ಮೇಜರ್ ಅಂಥದ್ದೇನಿರಲಿಲ್ಲ. ಬಟ್ ಏನು ನಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎಲ್ಲ ಕಡೆ ಬಿ ಖಾತೆಗಳನ್ನು ಎ ಖಾತೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ತಿದ್ದುಪಡಿ ಬಂದಿತ್ತು. ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅಜೆಂಡಾ ಇತ್ತು. ಅದು ಬಿಟ್ಟರೆ ಮುಖ್ಯಮಂತ್ರಿಗಳು ಏನು ಹೊಸದಾಗಿ ಪ್ರಜಾಸೇವೆ ಅಂತ ಹೇಳಿ ಒಂದು ಇಲಾಖೆನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಪ್ರಜಾಸೇವೆ ಮೂಲಕ ಜನಸ್ಪಂದನ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನಡೆಸಬೇಕು. ಮತ್ತು ಮಂತ್ರಿಗಳೆಲ್ಲರೂ ಕೂಡ ಕಡ್ಡಾಯವಾಗಿ ಪ್ರತಿ ತಿಂಗಳು 1 ಮತ್ತು 3ನೇ ಶನಿವಾರ, ಮೊದಲನೇ ಮತ್ತು 3ನೇ ಶನಿವಾರ ಯಾರು ಜಿಲ್ಲೆ ಉಸ್ತುವಾರಿ ಕೊಟ್ಟಿರ್ತಾರೆ ಆ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಹೋಗಿ, ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ನಾವು ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟರು. ಮತ್ತು ಅದ್ರ ಜೊತೆಗೆ ಭಾರತ್ ಜೋಡೋ ಯುವಕರ ಸಂಘನ ಏನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದ್ರ ವಿಚಾರವಾಗಿ ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾವು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ವಿ. ಸೊ ಸಲಹೆಗಳನ್ನೆಲ್ಲ ಕ್ಯಾಬಿನೆಟಿಗೆ ತಂದು ಸಂಪುಟದ ಮುಂದೆ ಇಡಲಾಗಿತ್ತು. ಅದ್ರ ಜೊತೆಗೆ SIR ನಡೀತಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ, ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಿದೆ ವೋಟರ್ಸ್ ಲಿಸ್ಟು. ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೀತಿದ್ದಾರೆ. ಮತ್ತು ನಮ್ಮ ಇಂಧನ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾವು ಎಸ್ಕಾಮ್ಗಳನ್ನು ಪ್ರೈವೇಟೈಸೇಷನ್ ಮಾಡೋದಕ್ಕೆ ಖಂಡಿತ ಒಪ್ಪೋದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಪ್ರತಿಪಕ್ಷಗಳು ಟೀಕೆ ಮಾಡೋಕ್ಕೆ ಅವ್ರು ಇರೋದು, ಅವ್ರ ಟೀಕೆಯಲ್ಲಿ ಯಾವುದೂ ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ, ಕೋಟ್ಯಂತರ ವೋಟರ್ಸ್ ಲಿಸ್ಟಿಂದ ಕೈ ಬಿಡೋಂಗೆ ಮಾಡ್ತಿರೋದು, ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತಿರೋದು BJP ಸರ್ಕಾರ. ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಚುನಾವಣಾ ಆಯೋಗ ಹೆಚ್ಚೆಚ್ಚು ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ಅರ್ಹ ಮತದಾರ ಕೂಡ ಮತದಾನ ಹಕ್ಕುಗಳನ್ನು ಕಳ್ಕೊಳ್ದಿರೋಂಗೆ ನೋಡ್ಕೊಳ್ಬೇಕಾಗಿತ್ತು ಆಯೋಗ. ಆದರೆ ಇವತ್ತು ನೀವು ಬೇರೆ ರಾಜ್ಯಗಳೆಲ್ಲ ನೋಡಿದ್ದೀರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನು ಕಸಿದುಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿ ಇದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ. ಅದ್ರ ಬಗ್ಗೆ ಗೊತ್ತಿಲ್ಲ. ಖಂಡಿತ ಅಲ್ಲಿ ರಾಮನಗರದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿನ DC ಹತ್ರ ಮಾಹಿತಿ ತೆಗೆದುಕೊಳ್ತೀನಿ. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಕೂಡ SIRನಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾಕೆಂತಂದರೆ ಚುನಾವಣಾ ಆಯೋಗ ನಡೆಸೋದು. ಆ ಥರದ್ದು ಏನಾದರೂ ಮಾಡಿಸಿದ್ರೆ ಚುನಾವಣಾ ಆಯೋಗ ನೇರವಾಗಿ ಗಮನಿಸ್ತಾ ಇರುತ್ತೆ. ಸೊ ನಾವು ಅದರೊಳಗೆ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಚುನಾವಣಾ ಆಯೋಗ ಯಾವಾಗ ನಮಗೆ ಚುನಾವಣೆ ನಡೆಸಬೇಕು ಅಂತ ದಿನಾಂಕ ಕೊಡುತ್ತೆ ಅವಾಗ ಮಾಡ್ತೀವಿ. ಈಗಾಗಲೇ GBI ಕೋರ್ಟ್ ಹೇಳಿದೆ ಆಗಸ್ಟ್ ಒಳಗೆ ಮಾಡಬೇಕು ಅಂತ ಹೇಳಿ. ಸೊ ಖಂಡಿತ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು GBI ಎಲೆಕ್ಷನ್ ಮಾಡ್ತೀವಿ. ದಾವಣಗೆರೆಯಲ್ಲೂ ಕೂಡ ನನಗೆ ಗೊತ್ತಿಲ್ಲ ಯಾವ ಒಂದು ಸ್ಟೇಟಸ್ನಲ್ಲಿದೆ ಕಾರ್ಪೊರೇಷನ್ದು ಅಂತ. ಯಾವಾಗ ಚುನಾವಣೆ ಅವ್ರು ಹೇಳ್ತಾರೋ ಅವಾಗ ನಾವು ಖಂಡಿತ ಮಾಡ್ತೀವಿ. ಸರಿ, ಶಿವಮೊಗ್ಗದಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿ ಅದನ್ನು ಮಾರಾಟ ಸಹ ಮಾಡಿದ್ದಾರೆ ಸರ್. ಇವಾಗ ನಾನು ಮೀಟಿಂಗ್ ಮಾಡ್ತೀನಿ. ಈಗ ನೀವು ಹೇಳಿದ್ದೀರಾ, ಈ ವಿಷಯ ಕೂಡ ನಾನು ಪ್ರಸ್ತಾಪನೆ ಮಾಡ್ತೀನಿ. ಆ ಥರ ಏನಾದರೂ ಕಾನೂನು ಬಾಹಿರವಾಗಿ ಆಗಿದ್ದರೆ ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಸರ್, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಲಾಸ್ಟ್ 3 ಇಯರ್ಸ್ ಉತ್ತಮ ಮಳೆ ಆಯ್ತು ಸರ್, ಈಗ ಕಮ್ಮಿ ಆಗಿದೆ. ಏನು ಡಿಸಿಷನ್ ತಗೊಳ್ತಾ ಇದೆ ಸರ್ ಎಲ್ಲ? ನಮ್ಮ ಸರ್ಕಾರ ಇದ್ದಿದ್ದಕ್ಕೆ ಒಳ್ಳೆ ಮಳೆ ಆಯಿತು ಅಥವಾ ಇನ್ಯಾರೋ ಬಂದಿದ್ದಕ್ಕೆ ಬರ ಬಂದುಬಿಡ್ತು ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಹವಾಮಾನದಲ್ಲಿ ಆಗುವಂಥ ಬದಲಾವಣೆಗೆ ಆಧಾರದ ಮೇಲೆ ಆಗುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಎಲ್ಲಿನೋ ಇದೆ. ಸೊ ಎಲ್ಲಿನ ಪರಿಣಾಮದಿಂದಾಗಿ ಅದು ಬಹಳ ಸ್ಟ್ರಾಂಗ್ ಎಲ್ಲಿನೋ, ಸೂಪರ್ ಎಲ್ಲಿನೋ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಿನೋ ಕಾರಣದಿಂದಾಗಿ
ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ವಿಪರೀತವಾದಂಥ ಹವಾಮಾನ ಬದಲಾವಣೆಗಳಾಗುತ್ತೆ. ಎಲ್ಲೋ ಕಾರಣದಿಂದ ಹಲವಾರು ಪ್ರದೇಶಗಳಲ್ಲಿ ಮಳೆ ಅಭಾವ ಆಗುತ್ತೆ, ಮತ್ತಷ್ಟು ಕಡೆ ಹೆವಿ ರೈನ್ಫಾಲ್ ಆಗುತ್ತೆ. ಸೊ ಹಾಗಾಗಿ ಇದು ಹವಾಮಾನ ಬದಲಾವಣೆ. ಇದ್ರ ಬಗ್ಗೆ ಎಲ್ಲ ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಕ್ರಾಸ್ ದ ಗ್ಲೋಬ್ ಅವ್ರಿಗಾಗಲೇ ಹೇಳಿದ್ದಾರೆ ಈ ರೀತಿ ಆಗುತ್ತೆ ಅಂತ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಬರ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸಲೇಬೇಕಾಗುತ್ತೆ. ನಮ್ಮ ಹೈಕಮಾಂಡ್ ಅವರು ಯಾವಾಗ ಕರೆದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಚರ್ಚೆ ಮಾಡೋಕ್ಕೆ ಕರೀತಾರೆ, ಅದಾದ ತಕ್ಷಣ ಹಾಗೆ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ತಿಂಗಳು ಒಳಗಡೆನೇ ಸಂಪುಟ ವಿಸ್ತರಣೆ ಆಗುತ್ತೆ. ಅದು ಕೆಲವೇ ವಾರಗಳಲ್ಲಿ, ಎರಡು ವಾರದಲ್ಲೇ ಆಗುತ್ತೆ ಅನ್ನೋದು ನನಗೆ ಬಂದಿರೋಂಥ ಮಾಹಿತಿ. ಈಗ ಯಾವುದೇ ಒಂದು ಸಂಪುಟ ರಚನೆ ಆಗಬೇಕಾದ್ರೆ ಅದ್ರೊಳಗೆ ಯಾವಾಗಲೂ ಅನುಭವಿಸ್ತರು ಕೂಡ ಇರಬೇಕು, ಹೊಸಬ್ರು ಕೂಡ ಬಂದು ಅವರು ಕೂಡ ಹೊಸ ಆಲೋಚನೆ ಮತ್ತು ಎನರ್ಜಿನ ತರಬೇಕಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಹೈಕಮಾಂಡ್ ಅದನ್ನೆಲ್ಲ ಗಮನ ಇಟ್ಕೊಂಡು ಹಳಬ್ರು ಅನುಭವ ಇರೋರನ್ನು ಸೇರಿಸ್ಕೊಳ್ತಾರೆ, ಹೊಸಬ್ರು ಕೂಡ ಸೇರಿಸ್ಕೊಳ್ತಾರೆ. ಇಲ್ಲ, ಮಳೆ ಆಶ್ರಯ ಮಾಡ್ಕೊಂಡು ಎಲ್ಲಿ ಮಾಡಿ ಅಂತ ಹೇಳ್ತಾರೆ. ಇವಾಗ ನಾವೆಷ್ಟು ನೀರಾವರಿ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟಲ್ಲಿ ನೀರಾವರಿ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ. ಅದ್ರ ಜೊತೆಗೆ ಎಲ್ಲ ಕಡೆ ಕೊಳವೆ ಬಾವಿಗಳನ್ನು ಕೊರೆಸಿ ಅದರ ಆಧಾರದ ಮೇಲೆ ಮಾಡಿ ಅಂತಲೂ ಹೇಳಿದ್ದೀವಿ. ಈಗ ಮಳೆ ಅಭಾವ ಇರೋದ್ರಿಂದಾಗಿ ನಾವು ರೈತರಿಗೆ ಸೂಚನೆ ಕೊಟ್ಟಿರೋದಷ್ಟೇ, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಏನಿರುತ್ತೆ, ಹೆಚ್ಚು ಮಳೆ ನೀರಿನ ಮೇಲೆ ಅವಲಂಬಿತ ಆಗಿರುವಂತಹ ಬೆಳೆಗಳನ್ನು ಬೆಳಿಬೇಡಿ, ಆದಷ್ಟು ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ನ ಬೆಳೀರಿ ಅಂತ ಹೇಳಿದ್ದೀವಿ. ಈಗಾಗಲೇ ರೈತರಿಗೆ ಎಲ್ಲ ಕಡೆ ಆ ಮಾಹಿತಿನ ಕೊಡ್ತಾ ಇದ್ದೀವಿ.